ಓಂ ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶದೈರಂಶಭಿಪ್ಲಾವಯನ್ ಮಾಮಾವಿರ್ಭೂಯಾದನಕಮಹಿಮಾ ಮಾನಸೇ ವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವ ನಿಮಗಾಹ ನಮಸ್ವಾಮಿನ್ ರಾಮಪ್ರಿಯತಮನಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ನಮ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ರಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಓಂ ಸಹಸ್ರಶೀರ್ಷ ಪುರುಷಃ ಸಹಸ್ರಾಕ್ಷಃ ಸಹಸ್ರಪಾತ್ ಸಭೂಮಿಂ ವಿಶ್ವತೋ ವೃತ್ವಾ ಅತ್ಯತಿಷ್ಠದ್ದಶಾಂಗುಲಂ. ನಮೋಸ್ತ್ವನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿ ಶಿರೋರುಬಾಹವೇ ಸಹಸ್ರನಾಮನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿಯುಗಧಾರಿಣೇ ನಮಃ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಅನುಶಾಸನ ಪರ್ವದ ಭಗವಂತನ 1000 ರೂಪನಾಮ ಸ್ತುತಿಯ 14ನೆಯ ಪ್ರವಚನ, 3ನೆಯ ಶ್ಲೋಕ, 18ನೆಯ ನಾಮಚಿಂತನೆಯ ಆರಂಭ. ಯೋಗವಿದಾಂನೇತ ಪ್ರಧಾನ ಪುರುಷೇಶ್ವರಃ ನಾರಸಿಂಹವಪುಃ ಶ್ರೀಮಾನ್ ಕೇಶವಃ ಪುರುಷೋತ್ತಮಃ. 3ನೇ ಶ್ಲೋಕದ ಮೊದಲ ನಾಮ ನಾಮಚಂದ್ರಿಕೆಯ ಚಿಂತನೆಯ ನೆಳಲಿನಲ್ಲಿ ಬನ್ನಂಜಿಯವರ 90ರ ಹುಟ್ಟುಹಬ್ಬದ ಒಂದು ಸ್ಮರಣೆಗಾಗಿ ಹಯಗ್ರೀವ ಜಯಂತಿಯಂದು ಶ್ರಾವಣದ ಹುಣ್ಣಿಮೆಯಂದು ಬನ್ನಂಜಿಯವರ ಜನ್ಮ ಆಗಿತ್ತು. ಹಾಗಾಗಿ ಇನ್ನೊಂದು ತಿಂಗಳಲ್ಲಿ ಆ ಪರ್ವ ದಿನವನ್ನು ನಾವು ಎದುರಿಸಲಿದ್ದೇವೆ. ಈ ಒಂದು ಸವಿನೆನಪಿಗಾಗಿ ಈ ಆದಿಯಲ್ಲಿ ಭಗವಂತನ 1000 ರೂಪಗಳ ಚಿಂತನೆ, ದೇವರ ಅನುಗ್ರಹ ಅಪೇಕ್ಷೆಯೊಂದಿಗೆ ಗುರುಗಳ ಮಾಧ್ಯಮದಲ್ಲಿ. ಯೋಗ ಯುಜ್ಯತೆ ಮನಸಿ ಯೋಗಿಭಿಃ ಇತಿ ಯೋಗ. ಭಗವಂತನನ್ನು ಯೋಗ ಅಂತ ಯಾಕೆ ಕರೀತಾರೆ ಕೇಳಿದರೆ, ಯುಜಿರಿ ಯೋಗಿ ಅಂತ ಧಾತು, ಅದು ಸಂಯೋಗವನ್ನು ಪಡ್ತದೆ ಅಂತ ಅರ್ಥ, ಸಂಬಂಧವನ್ನು ಪಡುತ್ತದೆ ಅಂತ. ಹಾಗಾಗಿ ಯುಜ್ಯತೆ ಇತಿ ಯೋಗ, ಮನಸ್ಸಿನಲ್ಲಿ ಸಂಬಂಧಿಸುತ್ತಾನೆ ಅಂತ. ಯಾರಿಂದ ಸಂಬಂಧವನ್ನು ಮನಸ್ಸಿನಲ್ಲಿ ನಡೆಯುವಂಥದ್ದು ಕೇಳಿದರೆ ಯೋಗಿಗಳು ಅಂತ. ಹಾಗಾಗಿ ಯೋಗಿಭಿಃ ಮನಸಿ, ಯೋಗಿಗಳಿಂದ ಮನಸ್ಸಿನಲ್ಲಿ ಭಗವಂತನ ಸಂಪರ್ಕ ಆಗುವುದರಿಂದ ಯಾರ ಮನಸ್ಸಿಗೆ ಸಂಪರ್ಕಿಸುತ್ತಾನೋ, ಸಂಪರ್ಕಗೊಳ್ಳುವನೋ ಅನ್ನುವ ನೆಲೆಯಲ್ಲಿ ಭಗವಂತನನ್ನು ಯೋಗ ಅಂತ ಕರೀತಾರೆ. ಸಂಬಂಧಪಡುವನು, ಸಿಗುವನು, ಸಂಯೋಗಕ್ಕೆ ಕಾರಣನಾಗ್ತಾನೆ. ಯೋಗಿಗಳು ತಮ್ಮ ಮನಸ್ಸಿನಲ್ಲಿ ಭಗವಂತನನ್ನು ಹಿಡಿತಾರೆ ಅಂತ ಅರ್ಥದಲ್ಲಿ. ಮಗದೊಂದು ಅರ್ಥ, ಸರ್ವಪುರುಷಾರ್ಥೈ ಯುಜ್ಯಂತೆ ಸಾಧಕಾ ಅನೇನೇತ್. ಇನ್ನು ಯೋಗಿಗಳು ಏನು ಮಾಡ್ತಾರೆ, ದೇವರನ್ನು ಮನಸ್ಸಿನಲ್ಲಿ ಹಿಡಿದಿರುತ್ತಾರೆ. ಯೋಗಿಗಳಿಗೆ, ಸಾಧಕರಿಗೆ ಅವರಿಗೆ ಬೇಕಾದಂತಹ ಸಂಪತ್ತುಗಳು, ಅವರ ಬಯಕೆಗಳು
ಅದು ಈಡೇರ್ತವೆ. ಹಾಗಾಗಿ ಸಕಲ ಪುರುಷಾರ್ಥಗಳಿಂದ ಸಾಧಕರು ಸಂಬಂಧವನ್ನು ಪಡುತ್ತಾರೆ. ಯಾರಿಂದಾಗಿ? ದೇವರಿಂದಾಗಿ. ಹಾಗಾಗಿ ಭಗವಂತನ ಯೋಗ ಅನ್ನಿಸಿಕೊಳ್ಳುತ್ತಾನೆ. ಆ ಸಂಪರ್ಕಕ್ಕೆ, ಸಂಯೋಗಕ್ಕೆ ಕಾರಣನಾಗ್ತಾನವನು. ಪುರುಷಾರ್ಥಗಳ ಸಂಬಂಧಗಳು ಸಾಧಕರಿಗೆ ನೆಲೆಗೊಳ್ಳುತ್ತವೆ. ಅವರು ಬಯಸಿದ ಸೊತ್ತುಗಳು ಸರ್ವಪುರುಷಾರ್ಥೈ ಹಿಂದೆ, ಅದಕ್ಕೆ ಪುರುಷಾರ್ಥ ಶಬ್ದದಲ್ಲಿ ನಾವು ಹಿಂದೆ ನೋಡಿದ್ದೇವೆ ಚತುರ್ವಿಧ ಅಂತ. ಅದರಲ್ಲಿ ಅವಾಂತರಗಳ ಚಿಂತನೆಗಳನ್ನು ಮಾಡಿಕೊಂಡದ್ದಕ್ಕೋಸ್ಕರ ಹೆಚ್ಚಿನ ಸಂಬಂಧವನ್ನು ಹೇಳಲಿಕ್ಕೆ ಬರ್ತದೆ. ಅಯಮೇವ ಯೋಗ ಸರ್ವಪುರುಷಾರ್ಥ ಪ್ರಾಪ್ತ್ಯುಪಾಯ ಇತಿಷ. ಇನ್ನು ದೇವರೇ ಯೋಗ ಅಂತ. ಯಾಕೆಂದರೆ ಯೋಗ ಶಬ್ದಕ್ಕೆ ಅರ್ಥ ಉಪಾಯ ಅಂತ ಅರ್ಥ. ಸರ್ವಪುರುಷಾರ್ಥ ಪ್ರಾಪ್ತಿಗೆ ಇವನೇ ಕಾರಣನು, ಇವನೇ ಉಪಾಯನು. ನಮಗೇನೆಲ್ಲ ಬೇಕು ಅದಕ್ಕೆ ಮುಖ್ಯ ಯಾರು ಕೇಳಿದರೆ ಅದು ದೇವರೇ. ಹಾಗಾಗಿ ಯೋಗ ಶಬ್ದಕ್ಕೆ ಉಪಾಯ ಅಂತ ಅರ್ಥ ಮಾಡಿದರೆ ಉಪಾಯ ಭಗವಂತನೇ. ದೇವರಿಲ್ಲದೆ ಯಾವ ಪುರುಷಾರ್ಥವೂ ಸಿಗುವುದಿಲ್ಲ. ಸಕಲ ಪುರುಷಾರ್ಥ ಪ್ರಾಪ್ತಿಗೆ ಪ್ರಧಾನವಾದ ಉಪಾಯ ಯಾವುದು ಕೇಳಿದರೆ, ಸಾಧನೆ ಯಾವುದು ಕೇಳಿದರೆ ಅದು ದೇವರೇ ಅನ್ನುವ ಲೆಕ್ಕದಲ್ಲಿ ಯೋಗ. ಇದಿಷ್ಟು ಡೈರೆಕ್ಟಾಗಿ ಯೋಗ ಪದದ ಚಿಂತನೆ ಮಾಡಿದರೆ ಯೋಗ ಪದವನ್ನು ಯಾವ ನೆಲೆಯಲ್ಲಿ ಒಡಿಲಿಕ್ಕೆ ಬರ್ತದೆ ಎನ್ನುವುದನ್ನು ತೋರಿಸಿಕೊಡ್ತಾರೆ. ಅಕ್ಷರದ ನೆಲೆಯಲ್ಲಿ ಪ್ರಥಮ ಅಕ್ಷರ ಯಹ ಅಂತ ಉಂಟಲ್ವಾ. ಯಹ ಅಂದರೆ ಅದು ವಾಯುಬೀಜ, ವಾಯುವನ್ನು ಹೇಳುತ್ತದೆ ಎಂ ಎನ್ನುವುದು. ಆದ್ದರಿಂದ ಏನ ವಾಯುನ. ಆನಂತರ ಯೋ ಆಗಬೇಕಾದ್ರೆ ಊ ಸೇರಬೇಕು. ಯಕಾರಕ್ಕೆ ಊ ಸೇರಿದರೆ ಯೋ ಆಗ್ತದೆ. ಊ ಎನ್ನುವುದಕ್ಕೆ ಉಚ್ಚೈಹಿ. ಆನಂತರ ಗಕಾರಕ್ಕೆ ಗೀಯತೆ ಅಂತ. ಗೈ ಧಾತು, ಗೈ ಶಬ್ದ ಎಂದು ಧಾತು. ಏನ ವಾಯುನ ಉಚ್ಚೈಹಿ ಗೀಯತೆ. ವಾಯುದೇವರು ಗಟ್ಟಿಯಾಗಿ ಸ್ತುತಿಸುತ್ತಾರೆ. ಯಾವುದರಿಂದ? ಸಾಮಭಿ ಇತಿ ಯೋಗ. ಭಗವಂತನಿಗೆ ಬಹಳ ಸುಂದರವಾದ ಒಂದು ಶಬ್ದ ಚಿಂತನೆಯನ್ನು ಹೇಳುತ್ತಾರೆ. ವಾಯುದೇವರು ಸಾಮ ಮಂತ್ರಗಳಿಂದ ಭಗವಂತನನ್ನು ಸಂಬಂಧಪಡ್ತಾರೆ. ಸ್ತುತಿಯ ಮಾಧ್ಯಮದಲ್ಲಿ, ಮಾತಿನ ಮಾಧ್ಯಮದಲ್ಲಿ, ಸಾಮದ ಮಾಧ್ಯಮದಲ್ಲಿ. ಅದು ಗಟ್ಟಿಯಾಗಿ ಈ ಚಿಂತನೆಯನ್ನು ಕೇಳಿದಾಗ, ಈ ಸಂಬಂಧವನ್ನು ಹೇಳುವಾಗ ನಾನಿದರ ಪ್ರಭಾವದಿಂದ ಹೇಳುತ್ತೇನೆ. ವಾಯುದೇವನು ಗಟ್ಟಿಯಾಗಿ ಶಬ್ದ ಮಾಡುತ್ತಾನೆ ಎನ್ನುವುದು ಸತ್ಯ. ತನ್ನ ವೈಯಕ್ತಿಕ ನೆಲೆಯಲ್ಲಿ ಸಾಮವೇದವನ್ನು ಸಮತ್ವಾತ್ ಸಾಮನಾಮಾಸವು ಅಂತ ಭಗವಂತ ಸರ್ವಸಮನಾದ್ದರಿಂದ ಪ್ರಾಣನಿಗಂತೂ ಭಗವಂತ ಸರ್ವಸಮನಾಗಿ ಕಾಣುತ್ತಾನೆ, ಚಿಂತನೆಗೆ ಬರ್ತಾನೆ. ಯಾಕೆ ಎನ್ನುವುದನ್ನು ಒಂದು ವಿಶಿಷ್ಟವಾದಂತಹ ಅರ್ಥದಲ್ಲಿ ನೋಡುವುದಾದರೆ, ಭಗವಂತನಿಗೂ ಪ್ರಾಣನಿಗೂ ಅವತಾರದಲ್ಲಿ ವ್ಯತ್ಯಾಸ ಇರುವುದಿಲ್ಲ ಅಂತ. ಅಂದರೆ ಭಗವಂತ ಇಳಿದು ಬಂದಾಗ ಮೂಲ ರೂಪದಲ್ಲಿ ಅವನಿಗೆ ಎಂತಹ ಒಂದು ಗುಣಲಕ್ಷಣಗಳು ಎಲ್ಲ ಇರ್ತವೆಯೋ ಅದು ಯಾವುದು ಸಹ ಅಡ್ಡ ಬರುವುದಿಲ್ಲ, ಅಂದರೆ ಅಂತರ್ಧಾನಗೊಳ್ಳುವುದಿಲ್ಲ. ಎಲ್ಲವೂ ಹೇಗೇ ಇರ್ತದೆ, ಹಾಗೇ ಇರ್ತದೆ. ಅದರಂತೆ ಜೀವರಲ್ಲಿ ಜೀವೋತ್ತಮನಾದ ಪ್ರಾಣನಿಗೆ ಮಾತ್ರ ಅಂತಹ ಸೌಲಭ್ಯ. ಅವನು ಯಾವ ಅವತಾರಗಳನ್ನು ತಳೆದರೂ ಮೂಲ ರೂಪಕ್ಕಿಂತ ಭಿನ್ನನಾಗಿ ಕಡಿಮೆ ಮಟ್ಟಿನ ಗುಣಲಕ್ಷಣಗಳಿಂದ ಬರುವುದಿಲ್ಲ ಅವನು. ಹಾಗೊಂದು ವೇದ ಬಳಿಕ್ಥ ತದ್ವಪುಷೇದಾಯಿ ದರ್ಶದಂ. ಯಾವ ಪ್ರಕಾರದಲ್ಲಿ ಮೂಲ ರೂಪದಲ್ಲಿ ಇರುತ್ತಿತ್ತೋ ಅದೇ ಪ್ರಕಾರದಲ್ಲಿ ಜ್ಞಾನ, ಬಲ ಎಲ್ಲವನ್ನು ಹೊತ್ತು ಬರ್ತಾನೆ ಪ್ರಾಣ ತನ್ನ ಅವತಾರದಲ್ಲಿ ಅಂತ. ದೇವರು ಪೂರ್ಣಮತಃ ಪೂರ್ಣಮಿದಂ ಹೇಳಿದ ಹಾಗೆ ತೋರಿಸಬೇಕಾಗಿಲ್ಲ. ಮೂಲ ರೂಪದ ಏನೊಂದು ಶಕ್ತಿ ವೈಭವ ಇದೆ, ಅದು ಅವತಾರ ರೂಪದಲ್ಲಿ ಇರುವಂಥದ್ದು ದೇವರಿಗೆ ಇಷ್ಟ. ದೇವರು ಸರಿ, ದೇವರನ್ನು ಒಪ್ಪುವ. ಜೀವರಲ್ಲಿ ಅಂದರೆ ದೇವತೆಗಳಲ್ಲಿ ಅವತಾರ ಮಾಡುವಾಗ ಪ್ರಾಣದೇವನಿಗೆ ಮಾತ್ರ ಆ ಸೌಲಭ್ಯ, ಮತ್ಯಾರಿಗೂ ಇಲ್ಲ. ಹಾಗಾಗಿ ಪ್ರಾಣನ ನಂತರದ ಶೇಷ ಲಕ್ಷ್ಮಣನಾಗಿ ಬಂದಾಗ, ಬಲರಾಮನಾಗಿ ಬಂದಾಗ ಮೂಲ ರೂಪದಲ್ಲಿನ ಶೇಷನ ಗುಣ ಲಕ್ಷಣಗಳೆಲ್ಲ, ಜ್ಞಾನಾದಿಗಳೆಲ್ಲ ಪೂರ್ಣವಾಗಿ ಇರುವುದಿಲ್ಲ. ಅದಕ್ಕೆ ಅಭಿಭವ ಅಂತ ಹೇಳ್ತಾರೆ, ಅಡ್ಡ ಆಗಿರುತ್ತದೆ ಅಂತ.
ಕೆಲವೊಮ್ಮೆ ನೆನಪು ಮಾಡಿಕೊಂಡ್ರೆ ಅವರಿಗೆ ಸ್ವಲ್ಪ ಕೆಲವಕ್ಕೆ ಅವಕಾಶ ಸಿಗ್ತದೆ, ಎಲ್ಲ ಸಂದರ್ಭಗಳಲ್ಲಿ ಎಲ್ಲ ಕಡೆಯಲ್ಲಿ ಅಲ್ಲ. ಹೀಗಾಗಿ ಇಂದ್ರ ಅರ್ಜುನನಾಗಿ ಬಂದಾಗಲಿ, ಸೂರ್ಯ ಕರ್ಣನಾಗಿ ಅವತರಿಸಿದಾಗಲಿ, ಹೀಗೆ ಎಲ್ಲ ದೇವತೆಗಳು ಅವತರಿಸಿಕೊಂಡಾಗ ಅವರಿಗೆ ಈ ಅವತಾರದ ರೂಪಗಳಲ್ಲಿ ಅವರದ್ದೇ ಆಗಿರತಕ್ಕಂತಹ ವೈಭವಗಳು ಇರುವುದಿಲ್ಲ, ಕಮ್ಮಿ ಇರ್ತದೆ. ಹಾಗಾಗಿ ಶಿವ ಅಶ್ವತ್ಥಾಮನಾಗಿ ಬಂದಾಗ ಇಲ್ಲ, ಪೂರ್ಣ ಪ್ರಮಾಣದ ಪೌರುಷವನಲ್ಲಿ ಬರಲಿಲ್ಲ, ಬರುವುದಿಲ್ಲ. ನೆನಪಿಸಿಕೊಂಡರೂ ತಾನಿಯಾರು ಗೊತ್ತಿದ್ದರೂ ಆಗುವುದಿಲ್ಲ. ಹಾಗಾಗಿ ಸರ್ವಸಮನಾಗಿ ಭಗವಂತ ಇದ್ದಾನೆ ಎನ್ನುವ ಚಿಂತನೆಯೇ ಸಮತ್ವ ಸಾಮನಾಮಾಸವು ಹೇಳುವ ಹಾಗೆ ಸಾಮಶಬ್ದದಲ್ಲಿ ಬಹಳಷ್ಟು ದೊಡ್ಡ ಚಿಂತನೆ ಇದೆ. ಮುಂದಕ್ಕೆ ಸಾಮಶಬ್ದ ಬರ್ತದೆ. ತ್ರಿಸಾಮ ಸಾಮ ಗಸ್ಸಾಮ ಅಂತ ಹೇಳುವ ಭಗವಂತನ 1000 ರೂಪಗಳಲ್ಲಿ ಒಂದಕ್ಕೆ ಹೆಸರುಂಟಲ್ಲಿ ನಾವು ಅನುಸಂಧಾನ ಮಾಡಲಿಕ್ಕೆ ಉಂಟು ಬಿಡುವ. ಅದರಲ್ಲಿ ಸಾಮಬಿಹಿ ಎನ್ನುವ ವಿಶೇಷಣ ವಾಯುದೇವರು ಸ್ತೋತ್ರ ಮಾಡ್ತಾರೆ, ಇಷ್ಟೇ ಸಾಕು. ಸಾಮಬಿಹಿ ಯಾಕೆ ಅಂತ ಕೇಳಿದರೆ ಮುಂದಿನವರ ಚಿಂತನೆಗಾಗಿ ನಾನು ಹೇಳ್ತಾ ಇರೋದು. ಇದು ಅದರ ಭಾರ. ಸಾಮಬಿಹಿ ರೀತಿ ಅಂತ ಬೇಕಾಗಿರಲಿಲ್ಲ. ಇಲ್ಲಿ ಏನವಾಯಿನ ಉಚ್ಚೈಗೀಯತೆ ಸಾಕು. ಸಾಮ ಶಬ್ದವನ್ನು ಕೊಡುವ ಮೂಲಕ ಅವನ ಉಪಾಸನೆಯ ಘಟ್ಟ ಅದು. ಪ್ರಾಣನ ಪ್ರತಿರೂಪಗಳಲ್ಲಿಯೂ ಸರ್ವಸಮತ್ವಕ್ಕೆ ಒಂದು ಕಾರಣವಾದ ಘಟ್ಟಕ್ಕೆ ಆ ಚಿಂತನೆಯನ್ನು ಕೊಟ್ಟೆ. ಇನ್ನು ಅನೇಕ ವಿಷಯಗಳೆಲ್ಲ ಇವೆ ಸಾಮದ ವ್ಯವಸ್ಥೆಯಲ್ಲಿ. ಇಷ್ಟು ಸಾಕು. ಇದರ ಪ್ರಭಾವದಿಂದಾಗಿ ನಾನು ಸುಲಭವಾದ ಒಂದು ಚಿಂತನೆ ಹೇಳುವುದು, ಇದು ದೇವರ ವಿಷಯದಲ್ಲಿ ಪ್ರಾಣನಿಗೆ ಖಾಸಗಿಯಾದಂತಹ ಒಂದು ಚಿಂತನೆ ಎನ್ನುವ ಉದಾತ್ತವಾದ ರಹಸ್ಯವನ್ನು ಅವರು ನಮ್ಮ ಮುಂದೆ ಇಟ್ಟರೆ, ಸಹಜವಾಗಿ ಪ್ರಾಣ ಗಟ್ಟಿಯಾಗಿಯೇ ಯಾವತ್ತು ಸದ್ದು ಮಾಡ್ತಾನೆ. ಎಲ್ಲರ ಮೂಗಿನಲ್ಲಿಯೂ ಎಲ್ಲರ ಉಸಿರಾಟದಲ್ಲಿಯೂ ಅದೇ ವಿಶೇಷ, ಅದೇ ಪ್ರಾತರ್ಯೋಗ ಅಂತ ಕರೀತಾರದನ್ನು. ಹಂಸಮಂತ್ರದ ಜಪ ಅಂತ ಅನಿಸ್ತದೆ. ದೇವರ ಚಿಂತನೆ ಈ ಅರ್ಥವೂ ಇಲ್ಲಿ ಕಾಣ್ತದೆ. ಹಾಗಾಗಿ ಸರ್ವಸಮವಾಗಿರತಕ್ಕಂತಹ ಎಲ್ಲರಲ್ಲಿರತಕ್ಕಂಥ ಉಸಿರಾಟ ಎನ್ನುವಂಥದ್ದೊಂದು ವಿಶೇಷತೆ, ಅದು ಪ್ರಾಣ ಭಗವಂತನನ್ನು ಚಿಂತನೆ ಮಾಡುವ ಕ್ರಮ. ಆದ್ದರಿಂದ ಇಲ್ಲಿ ಗೀಯತೆ ಎನ್ನುವ ಶಬ್ದ ಹಾಕಿದ್ದು, ಗಕಾರ ಬಂದದ್ದು ಯೋಗ ಶಬ್ದದಲ್ಲಿ. ಸದ್ದು ಮಾಡ್ತದೆ ಅನ್ನೋ ಗೈ ಶಬ್ದ ಅಂತ ಅರ್ಥ, ಸದ್ದು ಮಾಡ್ತದೆ ಅಂತ. ಅದು ವ್ಯಕ್ತವಾದಂತಹ ವಾಕ್ಯ ಆಗಿರುವುದಿಲ್ಲ, ವಚನ ಆಗಿರುವುದಿಲ್ಲ. ಹಾಗಾಗಿ ವರ್ಡ್ ಅಲ್ಲ ಅನ್ನುವ ನೆಲೆಸಿದ ಸೌಂಡ್ ಅನ್ನುವ ಅರ್ಥದಲ್ಲಿ ಹೇಳಿದ್ದು ಭಾಳ ಚೆನ್ನಾಗಿದೆ. ಅಂದರೆ ಉಸಿರಾಟ ಎನ್ನುವುದು ಅದು ಶಾಬ್ದಿಕವಾಗಿ ಅರ್ಥ ಆಗುವುದು ಬಹಳ ಕಡಿಮೆ ಜನರಿಗೆ. ಆರ್ಥಿಕವಾಗಿ ಅದರ ಅನುಸಂಧಾನ ಮಾಡೋದು ಬಹಳ ಕಷ್ಟ. ಹಂಸಃ ಸೋಹಂ ಸ್ವಹ ಅನ್ನುವಂತಹ ಉಚ್ಛ್ವಾಸ ನಿಶ್ವಾಸಗಳ ಅರ್ಥ ಆಗುವುದು ಬಹಳ ಕಡಿಮೆ. ಆದ್ದರಿಂದ ಇಲ್ಲಿ ಸದ್ದು ಬರ್ತದೆ. ಕೆಲವರದ್ದು ಉಸಿರಾಟದಲ್ಲಿ ಜೋರು ಸದ್ದು ಬರ್ತದೆ, ಆ ವಿಷಯ ಅಲ್ಲ ಇದು. ಅನಾಯಾಸದ ಅಥವಾ ಅನಾಯಾಸವಾದ ಉಸಿರಾಟದ ಬಗ್ಗೆ ಮಾತಾಡಿದ್ದು, ಆಯಾಸದ ಏದುಸಿರಿನ ವಿಷಯ ಅಲ್ಲ. ಅಥವಾ ರೋಗಿಯ ರೋಗದ ಉಸಿರಾಟ ಅಲ್ಲ, ಸಂಕಟದ ನೋವಿನ ಉಸಿರಾಟಗಳಲ್ಲ ಇದು. ಅದಕ್ಕೆ ಸಾಮಬಿಹಿ ಎಂದದ್ದು. ಸರ್ವಸಮನಾದಂತಹ ಎಲ್ಲರೂ ಒಂದೇ ಪ್ರಕಾರವಾಗಿ ತಮ್ಮ ಬದುಕಿನಲ್ಲಿ ಗೊತ್ತೇ ಇಲ್ಲದೆ ಆಗತಕ್ಕಂತಹ ರೋಗಿಗೆ ಉಸಿರಾಟ ಗೊತ್ತಾಗ್ತದೆ. ಎಳೆದು ಗಾಳಿಯನ್ನು ಬಿಡಬೇಕಾಗ್ತದೆ, ಕೊಡಬೇಕಾಗ್ತದೆ. ಹಾಗಾಗಿ ಸಮವಾದಂತಹ ಒಂದು ಚಿಂತನೆಯಲ್ಲಿ ಬಹಳ ಸುಂದರವಾದ ಅನುಸಂಧಾನವನ್ನು ಇದರ ಎಡೆಯಲ್ಲಿ ನೋಡಲಿಕ್ಕೆ ಬರ್ತದೆ. ಇದಕ್ಕೆ ಯೋಗ ಅಂತ ಕರೀತಾರೆ ಎನ್ನುವುದು ವಿಷಯ ಸತ್ಯ. ಇನ್ನೊಂದು ಅರ್ಥ ಯಾತಿ ಇತಿ ಯಹ, ಭಗವಂತ ಸರ್ವಗತನಾದ್ದರಿಂದ ಹಿಂದೆಲ್ಲ ಬಂದಿದೆ ಯಕಾರಕ್ಕೆ ಅರ್ಥ. ಯಾ ಪ್ರಾಪಣೆ ಧಾತು ಅರ್ಥ ಇದೆ, ಯಾ ಗತವು ಧಾತು ಇದೆ. ಎಲ್ಲವನ್ನು ಹೊಂದಿದ್ದಾನೆ, ಎಲ್ಲವನ್ನು ಎಲ್ಲೆಡೆಯೂ ತುಂಬಿದ್ದಾನೆ ಅಂತ. ಮತ್ತು ಉಗ ಉಂಟಲ್ಲ ಕೇಳಿದರೆ, ಉಪರಿಗತಶ್ಚ. ಗ ಅಂದರೆ ಅಂದರೆ ಊರ್ಧ್ವ, ಉಪರಿ ಎತ್ತರದಲ್ಲಿ ಮೇಲಕ್ಕೆ, ಗ ಅಂದರೆ ಇರುವವನು. ಎಲ್ಲೆಡೆ ಇದ್ದಾನೆ, ಆದರೆ ಎಲ್ಲಕ್ಕಿಂತ ಮೇಲಿದ್ದಾನೆ. ಭಾಳ ಚೆನ್ನಾಗಿದೆ ನೋಡಿ. ಯಾತಿ ಇತಿಯಶ್ಚ ಉಪರಿಗತಶ್ಚ, ಸರ್ವತ್ರ ತುಂಬಿದ್ದಾನೆ, ಆದರೆ ಎಲ್ಲಕ್ಕಿಂತ ಮಿಗಿಲಾಗಿದ್ದಾನೆ.
ಹಾಗಾಗಿ ಗಾಳಿಯ ಚಿಂತನೆ ಬರಲಿಕ್ಕೆ ಹೋಗಿ ಯಾತೀತಿಯ ಎನ್ನುವುದು ಗಾಳಿಗೂ ಅನ್ವಯ, ವಾಯುವು ಹಾಗೆ ಎಲ್ಲ ಕಡೆ ಇದ್ದಾನೆ. ಆದರೆ ಉಪರಿಗತ ಅಲ್ಲ, ಅವನು ಸರ್ವೋತ್ತಮ ಅಲ್ಲ, ಅತ್ಯಂತ ಎತ್ತರದಲ್ಲಿ ಇಲ್ಲ, ಸತ್ಯಲೋಕದವರೆಗೆ ಅವನಿಗೆ ಪ್ರಾಪ್ತಿ ಇದೆ, ವ್ಯಾಪ್ತಿ ಇದೆ, ಅದರ ಆಚೆಗೆ ಇಲ್ಲ ಅನ್ನುವ ಹಾಗೆ ಉಪರಿಗತ ಎನ್ನುವುದು. ಅಲ್ಲಿ ಅಷ್ಟು ಮೇಲಕ್ಕೆ ಹೋಗಬೇಕು ನಾವು. ಇಲ್ಲಿಯ ವಾತಾವರಣದಲ್ಲಿ ಮಾತ್ರ ಅಲ್ಲ, ಇಲ್ಲಿಯ ವಾತಾವರಣಗಳಲ್ಲಿ ಮತ್ತೆ ಗಾಳಿ ನಿಲ್ತದೆ. ಆವಹ ವಿವಾಹ ಸಂವಹ ಅಂತ ಹೇಳಿಕೊಂಡು 7 ಲೇಯರ್ಸ್ಗಳಾದ ಬಳಿಕ ವಿಜ್ಞಾನಿಗಳದನ್ನು ಒಪ್ತಾರೆ. ನಾವು ಸಪ್ತ ಮಾರುತರು ಅಂತ ಹೇಳ್ತಾ ಅಲ್ಲಿ 7 ಲೇಯರ್ಸ್ಗಳ ಬಗ್ಗೆ ಹೇಳ್ತೀವಿ. 7ರಲ್ಲಿ 7 ಪದರಗಳನ್ನು ನಾವು ನೋಡ್ತೇವೆ, 49 ಮರುತ್ತುಗಳನ್ನು ಹೆಸರಿಸ್ತೇವೆ. ಆದರೆ ವಿಜ್ಞಾನಿಗಳು ಮೇಲಿನ 7 ಪದರಗಳನ್ನು ಮಾತ್ರ ಹೇಳುತ್ತಾ ಆನಂತರ ಗಾಳಿಯ ಚಿಂತನೆಗಳ ಬಗ್ಗೆ ಅದರ ಆಚೆಗೆ ಮಾತಾಡುವುದಿಲ್ಲ ಅವರು. ಇವನು ಇನ್ನು ಮೇಲಿದ್ದಾನೆ, ಗಾಳಿ ಹೋಗದ ಮೇಲ ಜಾಗದಲ್ಲಿ ಭಗವಂತ ಇದ್ದಾನೆ. ಏನ ವಾಯುನ ಉನಾ ಶಂಭುನಾ ಚಾಯಂ ಗಮ್ಯತೆ. ಇನ್ನೊಮ್ಮೆ ಯಾ ಮತ್ತು ಗ ಏನ ಗಮ್ಯತೆ ಎನ್ನುವುದು ಯಗ ಆಗ್ತದೆ, ಯಾಗ ಆಗ್ತದೆ. ಯೋಗ ಆಗಬೇಕಿದ್ರೆ ಮಧ್ಯೆಯಲ್ಲಿ ಉಕಾರ ಸೇರಿಸಬೇಕು. ಉಕಾರಕ್ಕೆ ನಾವು ಒಮ್ಮೆ ಪ್ರಾಣದೇವರು ಗಟ್ಟಿಯಾಗಿ ಹೇಳುವುದೊಂದು ಉಚ್ಚೈ ಇಂಥ ಶಬ್ದ ಹಾಕಿದೆವು. ಉಚ್ಚೈಗಿ ಬೇಡ, ಈಗ ಹೂ ಅಂದರೆ ಉಕಾರೇಣೋಚ್ಯತೆ ಶಂಭು ಅಂತ ಹೇಳಿ ಉಕಾರವು ಶಿವನನ್ನು ಹೇಳ್ತದೆ ಅಂತ ಕ್ರಮ. ಹೂ ಅಂದರೆ ಶಂಭು, ಹೂ ಕೊನೆಯ ಅಕ್ಷರ. ಹಾಗಾಗಿ ಶಂಭು ಮತ್ತೆ ಅಂದರೆ ಅವರು ಶಂಭುನಾ ಹೇಳಿದ್ದದಕ್ಕೋಸ್ಕರ ಉನಾ ಶಂಭುನಾ ಶಂಭವತಿ ಅಸ್ಮಾದಿತಿ ಶಂಭು ಮುಂದೆ ಬರ್ತದೆ ಶಂಭು ಶಬ್ದ ಚಿಂತನೆ. ಹಾಗಾಗಿ ಶಿವನಿಂದಲೂ ವಾಯುವಿನಿಂದಲೂ ನಿರಂತರವಾಗಿ ಸ್ತುತ್ಯನು. ಕೇಶವ ಆಗಬೇಕಾದ್ರೆ ಹಾಗೆ ಅಲ್ವಾ? ಕೇಶವ ಅಂದರೆ ಏನು ಅರ್ಥ? ಹಿರಣ್ಯಗರ್ಭಕ್ಕೆ ಅಪ್ರೋಕ್ತ ಈಶಶಂಕರೇ ವಚ ಅಂತ ಅವರಿಬ್ಬರು ಏನು ಮಾಡ್ತಾರೆ? ಶಬ್ದವನ್ನು ಕೊಡ್ತಾರೆ, ಮಾತನ್ನು ಹೇಳ್ತಾರೆ, ಸ್ತುತಿಯನ್ನು ನಡೆಸ್ತಾರೆ ಅನ್ನುವ ಅರ್ಥದಲ್ಲಿ ಕೇಶವ ಶಬ್ದ ಇರುವಂತೆ. ವಾ ಅಂದರೆ ವಚನಂ, ಭಕ್ತಿ. ಅವರಿಬ್ಬರು ಚಂದವಾಗಿ ಭಗವಂತನ ಬಗ್ಗೆ ಹೇಳ್ತಾರೆ ಅಂತ ಈ ಅರ್ಥದಲ್ಲಿ ಇಲ್ಲಿ ಕೇಶವ ಶಬ್ದ ಅರ್ಥವನ್ನು ತರುವ ಹಾಗೆ ಯೋಗ ಶಬ್ದವು ಯಕಾರದಿಂದ ಪ್ರಾಣನನ್ನು, ಉಕಾರದಿಂದ ಶಿವನನ್ನು ಹೇಳುತ್ತದೆ. ಅವರಿಬ್ಬರು ನಿರಂತರವಾಗಿ ದೇವರನ್ನು ಸ್ತೋತ್ರ ಮಾಡ್ತಾರೆ. ಸೃಷ್ಟಿಯ ನೆಲೆಯಲ್ಲಿ ಬ್ರಹ್ಮ ಚಿಂತನೆ ಮಾಡ್ತಾ ಇರ್ತಾನೆ, ಸಂಹಾರದ ವಿಷಯದಲ್ಲಿ ಶಿವ ಚಿಂತನೆ ಮಾಡ್ತಾ ಇರ್ತಾನೆ. ಹಾಗೆ ಅವರಿಬ್ಬರು ಅದರಂತೆ ಯೋಗದ ವಿಷಯದಂತೆ ಮತ್ತೊಂದು ಪ್ರಧಾನವಾದ ವಿಷಯ ಗಕಾರದಲ್ಲಿ ಜ್ಞಾನ ಇರುವಂತೆ, ಅಲ್ಲಿ ಗೀಯತೆ ಇದ್ದಂತೆ ಇನ್ನೊಂದು ಗಮ್ಯತೆ ಅಂತ ಅವರು ಪಡೆಯುತ್ತಾರೆ ಅಂತ. ಹಾಗಾಗಿ ವೃತ್ತಿ ಶಬ್ದವು ವರ್ತನ ಶಬ್ದವೂ ಅರ್ಥ ಆಗ್ತದೆ ಕೇಶವದಲ್ಲಿ. ಕೇಶವದಲ್ಲಿ ಭಕ್ತಿ ವಚನವೂ ಆಗ್ತದೆ, ವರ್ತನವೂ ಆಗ್ತದೆ. ಹಾಗಾಗಿ ಗಮ್ಯತೆ ಒಂದು ಅರ್ಥ. ಏನ ವಾಯುನ ಉನ ಶಂಭುನ ಚಯಂ ಗಮ್ಯತೆ. ಮತ್ತೊಮ್ಮೆ ಏನ ವಾಯುನ ಉನ ಶಂಭುನ ಚಯಂ ಗೀಯತೆ. ಗಮ್ಯತೆ ಗೀಯತೆ. ಅವರಿಬ್ಬರು ಅವನನ್ನು ಪಡೆಯುತ್ತಾರೆ, ಸೇವೆ ಮಾಡ್ತಾರೆ, ಅವರಿಂದ ಜ್ಞಾನವನ್ನು ಸಂಪಾದನೆ ಮಾಡ್ತಾರೆ, ಆನಂತರ ಅವನನ್ನು ಸ್ತೋತ್ರ ಮಾಡ್ತಾರೆ, ಅವನೆಡೆಗೆ ಸಾಕ್ತಾರೆ, ಅವನ ಸಮೀಪದಲ್ಲಿ ಇರ್ತಾರೆ. ಈ ಎಲ್ಲ ಅರ್ಥಗಳು ಗಕಾರದಲ್ಲಿ ಬರುವಂಥವುಗಳು, ಗಮುಧಾತುವಿನಿಂದ ಚಿಂತನೆಯಲ್ಲಿ ತರುವಂಥವುಗಳು, ಅವಗಮನಾದಿಗಳ ಜೊತೆಯಂತೆ, ಉಪಗಮನದಂತೆ, ಸಮೀಪಗಮನದಂತೆ. ಹೀಗಾಗಿ ಅನೇಕ ಅರ್ಥಗಳಿಂದಾಗಿ ಯೋಗ ಶಬ್ದವನ್ನು ಚಿಂತನೆಯಲ್ಲಿ ತಂದರು. ಅದರಂತೆ ಯೋಗವಿದಾಮ್ನೇತ 19ನೆಯ ನಾಮವಾಗಿ ಯೋಗಂ ಪುರುಷಾರ್ಥೋಪಾಯಂ ವಿದಂತಿಯೇ ತೇಷಾಮಯಂ ನೇತ. ಯೋಗ ಅಂದರೆ ಉಪಾಯ ಅಂತ ಅರ್ಥ. ಉಪಾಯೋ ಯೋಗ ಉದ್ದಿಷ್ಟ ಅಂತ ಕೋಶ. ಯಾವುದರ ಉಪಾಯ? ಪುರುಷಾರ್ಥವನ್ನು ಪಡೆಯಲಿಕ್ಕೆ ಇರತಕ್ಕಂಥ ಸಾಧನೋಪಾಯ. ಆದ್ದರಿಂದ ಯೋಗಂ ಪುರುಷಾರ್ಥೋಪಾಯಂ ವಿದಂತಿ. ವಿದಂತಿ ಅಂದರೆ ಇಲ್ಲಿ ವೇತ್ಯವಿಂತಹ ವಿದಂತಿ ಅನ್ನುವ ಹಾಗೆ ತಿಳಿದವರು ಅಂತ ಅರ್ಥ ಮಾಡುವ. ಪುರುಷಾರ್ಥವನ್ನು ಪಡೆಯಬೇಕಾಗಿರತಕ್ಕಂಥ ಸಾಧನೆ ವಿಶೇಷವನ್ನು ಯಾರು ತಿಳಿದಿರ್ತಾರೆ ತೇಷಾಮಯಂ ನೇತ, ಅಂಥವರಿಗೆ ಯೋಗವಿದಾಂ ನೇತ. ಅವನು ಒಳ್ಳೆಯ ನೇತ್ರ ಇದ್ದಾನೆ, ಲೀಡರ್ ಇದ್ದಾನೆ.
ಅದು ಯೋಗ ವಿಧಾಂ ನೇತ ಯೋಗವಿನ್ನೇತ ಆಗಬೇಕಲ್ಲ. ವಿದ್ ಶಬ್ದವನ್ನು ನೀವು ಇಟ್ಕೊಂಡ್ರೆ, ವಿಧಜ್ಞಾನೆ ಎನ್ನುವ ಜಾತ್ವರ್ಥ ಮಾಡಿಕೊಂಡ್ರೆ ಅದಕ್ಕೆ ಅದು ಅಲುಕ್ ಸಮಾಸ ಅಲ್ವಾ? ಐಕ್ಯವದ್ಯ ಅಲುಕ್. ಯೋಗ ವಿಧಾಂ ನೇತ ಒಂದೇ ಪದ ಮಾಡದೆ ನಾವು ಎರಡು ಪದ ಮಾಡಿದರೆ ಒಂದೇ ಪದ ಮಾಡಿದರೆ ಅಲುಕ್ ಸಮಾಸ. ಸಮಾಸ ಅಂದರೆ ವಿಭಕ್ತಿ ಲೋಪ ಆಗದೆ ಸಮಾಸ ಆಗುವುದು ಅಂತ ಅರ್ಥ. ವನೇಚರಃ ಇದ್ದ ಹಾಗೆ. ಅಥಚ ಮತ್ತು ಒಂದು ಅರ್ಥ ಹೇಳ್ತೇನೆಂತಾರೆ. ಅಲುಕ್ ಸಮಾಸದ ಅಸ್ವಾರಸ್ಯವೊಂದೊಮ್ಮೆ ಬಂದರೆ ಸಮಸ್ತ ಶಬ್ದವನ್ನು ಅಲುಕ್ ಸಮಾಸ ಅಲ್ಲದೆ ಹೇಳಿ ಅಂದರೆ ಅದಕ್ಕೆ ಹೇಳ್ತಾರೆ ಅಥಚ ಯೋಗವಿದ ಅಂದರೆ ಯೋಗವಿದ್ಯಾ ಅಂತ ಅರ್ಥ. ಹಾಂ, ವಿದ್ಯಾ ಶಬ್ದವನ್ನೇ ವಿದಾ ಶಬ್ದದಿಂದ ತಿಳಿದು ವಿದ್ಯಾರಥೇರ್ವಿದುರೋ ನಾಮ ಚಾಯಂ ಹೇಳಿ ವಿದ್ಯಾಶಬ್ದದಲ್ಲಿ ಯಕಾರ ಲೋಪವಾಗಿ ವಿದುರ ಶಬ್ದದಲ್ಲಿ ಚಿಂತನೆಯನ್ನು ದಕಾರದಲ್ಲಿ ಮಾತ್ರವೇ ನಿಲ್ಲಿಸಿಕೊಟ್ಟಂತೆ ಇಲ್ಲಿ ಯೋಗವಿದ ಅಂದರೆ ಯೋಗವಿದ್ಯಾ ಅಲ್ಲಿ ಆಯಿತು. ತಾಂ ಅಯಂ ನಯತಿ, ಆ ಯೋಗ ವಿದ್ಯೆಯನ್ನು ಯೋಗವಿದಾಂ ನೇತ ನಯತಿ, ಪ್ರಾಪಣೆ ತಂದು ಕೊಡ್ತಾನೆ. ಯೋಗದ ವಿದ್ಯೆಯನ್ನು ತಂದುಕೊಡುವವನು ಅಲ್ಲ. ಇಲ್ಲಿ ಸಹ ಮತ್ತೆ ಪುನಃ ಯೋಗ ವಿಧಾಂ ನೇತ ಎನ್ನುವಲ್ಲಿ ಅಲುಕ್ ಸಮಾಸ ದ್ವಿತೀಯ ಆಯಿತು. ಅಲ್ಲಿ ಷಷ್ಠಿ ಹೇಳಿದ್ದು, ಇಲ್ಲಿ ದ್ವಿತೀಯ ವಿಭಕ್ತಿಯ ಲೋಪ ಆಗಲಿಲ್ಲ ಅಂತ ಅರ್ಥ ಆಯ್ತಲ್ಲ. ಸರಿ, ಅದಕ್ಕೊಂದು ಇನ್ನೊಂದು ಉತ್ತರ ಕೊಡುವ ಅಂತಾರೆ. ಅದನ್ನು ಹೇಳುವ. ಯೋಗವಿಚ್ಚ ಅಶ್ಚ ಅಂತಗಶ್ಚ ನೇತಾಚ. ಈಗ ಯಾವತ್ತು ಅಕ್ಷರಗಳನ್ನು ಶಬ್ದಗಳನ್ನು ಒಡೆದು ತೋರಿಸುವಂತೆ ಭಗವಂತ ಯೋಗವಿತ್ ಆಯಿತಾ, ಯೋಗವನ್ನು ತಿಳಿದವನು. ಮತ್ತು ವಿತ್ತ ಆದ ನಂತರ ಆಕಾರ ಮಾಡಿದರೆ ಯೋಗವಿದ ಆಯಿತು. ಅಹೈತಿ ಬ್ರಹ್ಮ ಅದಾಗಿದೆ, ಯೋಗವಿದ ಆಯಿತು. ಮತ್ತು ಅಂದರೆ ಅಂತಕಃ ಅಂತ ಅರ್ಥ, ಎಲ್ಲವನ್ನು ನಾಶ ಮಾಡುವವನು ಅಂತ ಅರ್ಥ. ಯೋಗವಿದಾಂ ಆಯಿತು. ಯೋಗವಿತ್ ಯೋಗವಿದ ಯೋಗವಿದಾಂ. ಮತ್ತೆ ನೇತ ಎಲ್ಲದರ ನೇತಾರನು, ಮುಂಚೂಣಿಯಲ್ಲಿರುವವನು ಎನ್ನುವ ಅರ್ಥಕ್ಕೆ ಆಯ್ತಲ್ಲ. ಈಗ ಹೀಗೆ ಅಲುಕಲ್ಲದೇನೆ ಪ್ರತ್ಯಕ್ಷರದ ಚಿಂತನೆಯಲ್ಲಿಯೂ ಪ್ರತಿ ಪದದ ಅನುಸಂಧಾನದಲ್ಲಿಯೂ ಅದರ ಅರ್ಥವನ್ನು ತಂದಿದ್ದಾರೆ. ಇನ್ನು ಮುಂದಕ್ಕೆ ಪ್ರಧಾನ ಪುರುಷೋತ್ತಮ ಅಂತ ಅದೊಂದು ನಾಮವನ್ನು ನೋಡುವ. ಪ್ರಧಾನಮಾನಿನ್ಯಾ ರಮಾಯಾ ಪುರುಷಮಾನಿನಃ ಚತುರ್ಮುಖಸ್ಯ ಚ ಅಯಮೀಶ್ವರ. ತುಂಬ ಸುಲಭವಾದ ಒಂದು ಅರ್ಥ. ಪ್ರಧಾನ ಪುರುಷ ಈಶ್ವರ, ಮೂರು ಪದ ಇದೆ. ಪ್ರಧಾನ ಯಾರು? ಪ್ರಧಾನ ಪ್ರಕೃತಿಗೆ ಪ್ರಧಾನ ಅಂತ ಹೆಸರು. ಪ್ರಧಾನಂ ಪ್ರಕೃತಿ. ಪ್ರಧಾನಕ್ಕೆ ಅಭಿಮಾನಿಯಾದವಳು ಲಕ್ಷ್ಮಿ. ಪುರುಷ ಅಂದರೆ ಪುರುಷ ತತ್ವ, ಮೊದಲನೆಯ ಪುರುಷ ಸೃಷ್ಟಿಯಲ್ಲಿ. ಚತುರ್ಮುಖ ಬ್ರಹ್ಮಾಂಡಪುರದಲ್ಲಿ ಇರುವ ಪುರುಷ. ಹಾಗಾಗಿ ಪುರುಷ ತತ್ವಕ್ಕೆ ಅಭಿಮಾನಿಯಾದವನು ಚತುರ್ಮುಖ. ಅವರಿಬ್ಬರಿಗೆ ಒಡೆಯನಾಗಿದ್ದಾನೆ. ಈಶ್ವರ ಶಬ್ದದ ಅನುಸಂಧಾನವನ್ನು ನಾವು ಈಶ್ವರ ಶಬ್ದದಲ್ಲಿ ಚಿಂತನೆ ತರುವ. ಅವರಿಬ್ಬರಿಗೆ ದೊರೆಯಾಗಿದ್ದಾನೆ. ಇನ್ನು ಪ್ರಧಾನ ಪದ ಉಪಲಕ್ಷಿತಸ್ಯ ಅಚೇತನಸ್ಯ ಪುರುಷಸ್ಯ ಚೇತನಸ್ಯ ಚಯಂ ಈಶ್ವರ. ಪ್ರಧಾನವು ಪ್ರಕೃತಿ ಅಂದೆ ನಾನು. ಹಾಗಾಗಿ ಪ್ರಧಾನ ಪದದಿಂದ ಉಪಲಕ್ಷಿತವಾದಂಥ ಪ್ರಕೃತಿಯನ್ನು ಜಡವನ್ನಿಟ್ಟುಕೊಂಡ್ರೆ ಅಚೇತನವನ್ನು ಪ್ರಧಾನಂ ಪ್ರಕೃತಿ ಎನ್ನುವುದು ಎರಡು ಪ್ರಕಾರದ ಪ್ರಕೃತಿ ಉಂಟು, ಚಿತ್ ಪ್ರಕೃತಿ ಅಚಿತ್ ಪ್ರಕೃತಿ. ಹಾಗಾಗಿ ಜಡವಾದ ವಿಶ್ವವನ್ನಿಟ್ಟುಕೊಂಡ್ರೆ ಅಚೇತನಂ ಎನ್ನುವುದು ಪ್ರಧಾನಕ್ಕೆ ಅರ್ಥ. ಪುರುಷ ಶಬ್ದವು ಚೇತನವನ್ನು ಹೇಳ್ತದೆ, ಪುರದಲ್ಲಿ ದೇಹದಲ್ಲಿ ಇರುವುದು ಅಂತ ಅರ್ಥದಲ್ಲಿ. ಹೀಗಾಗಿ ಚೇತನ ಪ್ರಪಂಚಕ್ಕೆ ಒಡೆಯನು, ಜಡಜೀವಗಳ ಸ್ವಾಮಿಯು ಎನ್ನುವ ಅರ್ಥ ಬರ್ತದೆ. ಕ್ಷರಪುರುಷೇಷು ಪ್ರಧಾನೋ ಬ್ರಹ್ಮ ತಸ್ಯಾಯಂ ಈಶ್ವರ. ಪ್ರಧಾನ ಪುರುಷೇಶ್ವರ ಎನ್ನುವಲ್ಲಿ ಪುರುಷ ಪ್ರಧಾನೇಶ್ವರ ಅಂತ ಮಾಡಿದ್ದೀಗ. ಪುರುಷ ಪ್ರಧಾನ ಯಾರು?
ಕ್ಷರಪುರುಷ ಪ್ರಧಾನ, ಕ್ಷರ ಸರ್ವಾಣಿ ಭೂತಾನಿ ಅಂತೇಳಿ 2 ಪ್ರಕಾರದ ಪುರುಷರಿದ್ದಾರೆ ಅಂತ ಹೇಳ್ತಾರೆ. ದ್ವೈಮೌ ಪುರುಷೌ ಲೋಕೆ ಅಂತ ಗೀತೆ ಹೇಳ್ತದೆ. ಅದರಲ್ಲಿ ಕ್ಷರಪುರುಷರಲ್ಲಿ ಪ್ರಧಾನನು ಯಾರು? ಚತುರ್ಮುಖನು. ಆದ್ದರಿಂದ ಪ್ರಧಾನ ಪುರುಷ ಕ್ಷರರಾಶಿಯಲ್ಲಿ ಅಂದಾಗ ಚತುರ್ಮುಖ ಆಗ್ತಾನೆ. ಅವನಿಗೆ ಇವನು ಒಡೆಯ. ಮತ್ತು ಅಕ್ಷರ 2 ಪುರುಷ ಉಂಟು ಹೇಳಿದ್ದಲ್ಲ. ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ. ಅಕ್ಷರ ಪುರುಷ ಉಂಟಲ್ಲ, ದ್ವೈಮೌ ಪುರುಷೋ ಲೋಕೆ, ಹೌದು ಕೊಡುವ ಅದಕ್ಕೆ ಅರ್ಥ. ಅಥಚ ಪ್ರಧಾನ ಪುರುಷ ಇತಿ ಅಕ್ಷರ ಪುರುಷ. ಇನ್ನೊಂದು ಲೆಕ್ಕದಲ್ಲಿ ಪ್ರಧಾನ ಪುರುಷತ್ವವನ್ನು ಹೇಳುವುದಾದರೆ ಅಕ್ಷರ ಪುರುಷಳು ಆಗ್ತಾಳೆ. ಅಕ್ಷರ ಪುರುಷನು ಅಂದ ಅಕ್ಷರ ಪುರುಷನಾಗಿ ರಮೆ ಇದ್ದಾಳೆ. ಲಕ್ಷ್ಮೀ ಅಂತ ಅರ್ಥ ಬರೀತಾರೆ. ತಸ್ಯಾಯಮೀಶ್ವರ, ಇನ್ನೊಂದು ಅರ್ಥದಲ್ಲಿ ಲಕ್ಷ್ಮಿಗೂ ಒಡೆಯ. ಈಗ ಪ್ರಧಾನ ಪುರುಷೇಶ್ವರ 2 ಶಬ್ದ ಮಾಡುವ. ಈಗ ಸ್ವಯಂ ಸರ್ವಪ್ರಧಾನ, ಪ್ರಧಾನಶ್ಚಾಸು ಪುರುಷೇಶ್ವರಶ್ಚ ಅಂತ ಮಾಡೋದು ಕರ್ಮಧಾರಯದಲ್ಲಿ. ಸ್ವಯಂ ಪ್ರಧಾನ, ಎಲ್ಲರಿಗಿಂತ ಮಿಗಿಲಾಗಿದ್ದಾನೆ, ಸರ್ವಪ್ರಧಾನನಾಗಿದ್ದಾನೆ. ದೇವರು ದೊಡ್ಡವನು. ಎಷ್ಟು ದೊಡ್ಡವನು ಕೇಳಿದರೆ ಪುರುಷೇಶ್ವರ, ಕ್ಷರಾಕ್ಷರ ಪುರುಷೇಶ್ವರ. ಇದು ಪುರುಷೋತ್ತಮ ನಾಮದ ಅರ್ಥ. ಕ್ಷರ ಮತ್ತು ಅಕ್ಷರ 2 ಪುರುಷರಿಗಿಂತಲೂ ಮಿಗಿಲಾಗಿದ್ದಾನೆ, ಅವರ ಸ್ವಾಮಿಯಾಗಿ ನಿಂತಿದ್ದಾನೆ. ದೇವರು ದೊಡ್ಡವನಿದ್ದಾನೆ. ಎಷ್ಟು ದೊಡ್ಡವನು ಕೇಳಿದರೆ ಕ್ಷರ ಮತ್ತು ಅಕ್ಷರ ಇಬ್ಬರಿಂದಲೂ ಸಹ ಪುರುಷರಿಂದ ಮೇಲಕ್ಕಿದ್ದಾನೆ. ಸಮತೀತ ಕ್ಷರಾಕ್ಷರನು. ಅಥಚ ಮತ್ತೊಮ್ಮೆ ಸ್ವಯಂ ಪ್ರಧಾನ ಪುರುಷ, ಅಲ್ಲಿ ಮೊದಲು ಹೇಳಿದ್ದು ಸ್ವಯಂ ಪ್ರಧಾನ ಪುರುಷೇಶ್ವರ ಅಂತ. ಈಗ ಮಾಡುವುದಾಗಲ್ಲ. ಇಲ್ಲಿ ಪ್ರಧಾನ ಪುರುಷ ಈಶ್ವರ ಅಂತ ಮಾಡುವ. ಸ್ವಯಂ ಪ್ರಧಾನ ಪುರುಷ, ಎಲ್ಲರಿಗಿಂತ ಮಿಗಿಲಾಗಿ ನಿಂತಿರತಕ್ಕಂಥ ವ್ಯಕ್ತಿಯು. ಈಶ್ವರಶ್ಚ ಸರ್ವಪುರುಷಾಣಂ, ಎಲ್ಲರಿಗೂ ಒಡೆಯನಿದ್ದಾನೆ. ಸ್ವಯಂ ಪ್ರಧಾನ ಪುರುಷನಾಗಿ ಎಲ್ಲ ಪುರುಷರಿಗೆ ಒಡೆಯನಾದ್ದರಿಂದ ಅವನು ಪ್ರಧಾನ ಪುರುಷೇಶ್ವರನು. ಈಶ್ವರ ಶಬ್ದಕ್ಕೆ ಅರ್ಥ ಹೇಳಲಿಲ್ಲ ನಾವು. ಈಶ್ವರ ಅಂದರೆ ಈಶಾನಾಮಪಿ ವರಹ ಚಾಯಂ, ಒಡೆಯರಿಗೂ ಒಡೆಯ ಎನ್ನುವುದು ಈಶ್ವರ ಶಬ್ದದ ಅರ್ಥ. ಈಶಾನಾಂ, ಯಾರೆಲ್ಲ ಈಶ್ವರಿದ್ದಾರೆ, ದೊರೆಗಳಿದ್ದಾರೆ, ಪಾಲಕರಿದ್ದಾರೆ, ನೀವು ಲೋಕಪಾಲಕರು ಅಂತ ಕಡ್ಕೊಳ್ಳಿ, ಗಣದ ಅಧಿಪತಿಗಳು ಅಂತ ಹೇಳಿಕೊಳ್ಳಿ. ಆ ಎಲ್ಲ ಈಶ್ವರಿಗೂ ನೀವು ಗಿರೀಶ, ಗಣೇಶ, ಭೂತೇಶ, ಧನೇಶ ಹಾಗೆಲ್ಲ ಏನೆಲ್ಲ ಹೇಳಿಕೊಳ್ತೀರಿ ಈಶಾರು, ಆ ಎಲ್ಲ ಈಶ್ವರದ್ದು. ಈಶಾನಾಮಪಿ ವರಹ ಅಯಂ ಪ್ರಧಾನಶ್ಚಾಯಂ ಪುರುಷಶ್ಚಾಯಂ ಈಶ್ವರಶ್ಚಾಯಂ ಇತಿ. ಇನ್ನೂ ಗಮ್ಮತ್ತು ಮಾಡೋದಾದರೆ 3 ಶಬ್ದ ಬೇರೆ ಮಾಡಿ, ಪ್ರಧಾನಶ್ಚಾಸೌ ಪುರುಷಶ್ಚಾಸೌ ಈಶ್ವರಶ್ಚ ಮಾಡಿದರೆ ಆಯಿತು. ಪ್ರಧಾನನೂ ಪುರುಷನೂ ಮತ್ತು ಈಶ್ವರನೂ ಆಗಿದ್ದಾನೆ. ಈ ನಾವೇನೊಂದು ಕರ್ಮಧಾರಯ ಸಮಾಸವನ್ನು ಅಧಶಬ್ದದ ನೆಲೆಯಲ್ಲಿ 3 ಲಿಂಗಕ್ಕೋಸ್ಕರ ಬಳಸ್ತೇವೆ, ಅದನ್ನು ಈ ಪ್ರಕಾರದಲ್ಲಿ ಹೇಳಲಿಕ್ಕೆ ಬರುವಂತೆ ತೋರಿಸಿಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಪ್ರಧಾನಶ್ಚಾಯಂ ಪುರುಷಶ್ಚಾಯಂ ಈಶ್ವರಶ್ಚಾಯಂ ಹಾಗೂ ಮಾಡ್ಬೋದು. ಅಯಂ ಶಬ್ದ ಪ್ರಯೋಗ ಮಾಡುವ ಮೂಲಕವು ಚಿಂತನೆಯನ್ನು ಅಧಶಬ್ದದ ಪ್ರಧಾನದಲ್ಲಿಯೂ ಅನುಸಂಧಾನಕ್ಕೆ ತರಲಿಕ್ಕೆ ಬರ್ತದೆ ಅನ್ನುವ ಚಿಂತನೆಯನ್ನು ಮಾಡಲಿಕ್ಕೆ ಆಗ್ತದೆ. ಹೀಗೆ 3 ಪದಗಳ ಅನುಸಂಧಾನವನ್ನು ಇವತ್ತು ನೋಡಿದ್ದೇವೆ. ರೂಪದ ನಾಮಕ್ಕೊಂದು ಅರ್ಥ ಅಂತ ಹೇಳಿಕೊಳ್ಳುವುದಾಗಿದ್ದಲ್ಲಿ ಯೋಗ ನೆನೆದರೆ ಕಾಣುವವನು. ಯೋಗ ಎನ್ನುವುದು ಧ್ಯಾನ ಯೋಗಕ್ಕೆ ನಾವು ತೆರಳಿದರೆ, ಮನೋಯೋಗದಲ್ಲಿ ನಿಂತರೆ ಅದರಲ್ಲಿ ಗಮ್ಯನು ಅನ್ನುವ ಅರ್ಥದಲ್ಲಿ ಕಾಣುವವನು, ಸಿಗುವವನು, ಸಂಯೋಗವನ್ನು ಪಡೆಯುವವನು. ಹಿ ಅಪಿಯರ್ಸ್ ವೆನ್ ಒನ್ ಥಿಂಗ್ಸ್ ಆಫ್ ಹಿಮ್. ಯೋಗ ವಿಧಾಮ್ನೇತ, ಯೋಗಿಗಳ ನಾಯಕ, ದ ಲೀಡರ್ ಆಫ್ ಯೋಗೀಸ್. ಇಂಗ್ಲೀಷಲ್ಲಿ ಯೋಗೀಸ್ ಎಂದೇ ಬರಿಬೇಕಾಗ್ತದೆ. ಪ್ರಧಾನ ಪುರುಷೇಶ್ವರ, ಎಲ್ಲದರ ಒಡೆಯನು, ಲಕ್ಷ್ಮಿಗೂ
ದ ಮಾಸ್ಟರ್ ಆಫ್ ಆಲ್ ಇನ್ಕ್ಲೂಡಿಂಗ್ ಲಕ್ಷ್ಮಿ. ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.